ಅನ್ಸಿಂಕಬಲ್ ಅಂದ್ರೆ ಎಂದಿಗೂ ಮುಳುಗದ ಹಡಗು ಅಂತಲೇ ಫೇಮಸ್ ಆಗಿದ್ದ ಟೈಟಾನಿಕ್ ತನ್ನ ಮೊದಲ ಪ್ರಯಾಣವನ್ನು ಪೂರ್ಣಗೊಳಿಸಲಿಲ್ಲ. 1912ರ ಏಪ್ರಿಲ್ 15ರಂದು ಸೌತಾಂಪ್ಟನ್ನಿಂದ ನ್ಯೂಯಾರ್ಕ್ಗೆ ಹೊರಟಿದ್ದ ಈ ಐಷಾರಾಮಿ ಹಡಗು ಕೇವಲ 5 ದಿನಗಳಲ್ಲಿ ಒಂದು ದೈತ್ಯ ಐಸ್ಬರ್ಗ್ಗೆ ಡಿಕ್ಕಿ ಹೊಡೆದು ಸಮುದ್ರದ ಪಾಲಾಯಿತು. ಈ ಘಟನೆಯಲ್ಲಿ 1500ಕ್ಕೂ ಹೆಚ್ಚು ಅಮಾಯಕರು ಸಾವನ್ನಪ್ಪಿದರು. ಒಂದೆಡೆ ಜಗತ್ತು ಈ ದುರಂತದಿಂದ ಆಘಾತಕ್ಕೊಳಗಾಗಿದ್ದರೆ, ಇನ್ನೊಂದೆಡೆ ಎಕ್ಸ್ಪ್ಲೋರರ್ಸ್ ಮತ್ತು ವಿಜ್ಞಾನಿಗಳು ಟೈಟಾನಿಕ್ ಎಲ್ಲಿದೆ ಅಂತ ಹುಡುಕೋಕೆ ಶುರು ಮಾಡಿದ್ರು. ಆದರೆ ಉತ್ತರ ಅಟ್ಲಾಂಟಿಕ್ ಸಾಗರ ಎಷ್ಟು ಆಳವಾಗಿದೆ ಅಂದ್ರೆ ಟೈಟಾನಿಕ್ನ ಒಂದು ಸಣ್ಣ ಗುರುತು ಕೂಡ ಸಿಗಲಿಲ್ಲ. ವರ್ಷಗಳು ಕಳೆದವು, ದಶಕಗಳು ಕಳೆದವು, ಆದರೂ ಟೈಟಾನಿಕ್ ಪತ್ತೆ ಆಗಲಿಲ್ಲ. 1980ರ ಹೊತ್ತಿಗೆ ಎಷ್ಟೋ ಜನ ಟೈಟಾನಿಕ್ ಸಿಗೋದೇ ಇಲ್ಲ ಅಂತ ಆಸೆ ಬಿಟ್ಟಿದ್ದರು. ಆದರೆ ಓಷನೋಗ್ರಫರ್ ಡಾಕ್ಟರ್ ರಾಬರ್ಟ್ ಬಲ್ಲಾರ್ಡ್ ಮಾತ್ರ ಹಠ ಬಿಡಲಿಲ್ಲ. ಅವರು ಹಿಂದೆ ಸೋತಿದ್ದರೂ 1982ರಲ್ಲಿ US ನೇವಿ ಜೊತೆ ಸೇರಿಕೊಂಡು ತಮ್ಮ ಮಿಷನ್ ಅನ್ನು ಮತ್ತೆ ತೀವ್ರಗೊಳಿಸಿದರು. ಕೊನೆಗೂ 1985ರಲ್ಲಿ ರಾಬರ್ಟ್ ಮತ್ತು ಅವರ ತಂಡಕ್ಕೆ ದೊಡ್ಡ ಯಶಸ್ಸು ಸಿಕ್ಕಿತ್ತು. ಮುಳುಗಿದ 73 ವರ್ಷಗಳ ನಂತರ ಮೊದಲ ಬಾರಿಗೆ ಟೈಟಾನಿಕ್ ಜಗತ್ತಿನ ಕಣ್ಣಿಗೆ ಬಿದ್ದಿತು. ಸಮುದ್ರದ ಸುಮಾರು 12,400 ಅಡಿ ಆಳದಲ್ಲಿ ಟೈಟಾನಿಕ್ ಅವಶೇಷಗಳು ಪತ್ತೆಯಾಗಿದ್ದವು. ಒಂದು ಕಾಲದ ರಾಜವೈಭೋಗದ ಹಡಗು ಈಗ ಉಪ್ಪು ನೀರು ಮತ್ತು ಬ್ಯಾಕ್ಟೀರಿಯಾಗಳಿಂದ ಅಸ್ಥಿ ಪಂಜರದಂತೆ ಕಾಣುತ್ತಿತ್ತು. ಇಷ್ಟು ದೊಡ್ಡ ಹಡಗನ್ನು ಹುಡುಕಲು 70 ವರ್ಷಗಳೇ ಯಾಕೆ ಬೇಕಾಯಿತು? ರಾಬರ್ಟ್ ಬಲ್ಲಾರ್ಡ್ ಅವರು ಹಡಗನ್ನು ಪತ್ತೆ ಹಚ್ಚಲು ಬಳಸಿದ ಆ ಸೀಕ್ರೆಟ್ ತಂತ್ರಗಳಾದರೂ ಯಾವುವು? ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದ ಮೇಲೆ ಅಷ್ಟು ಶಕ್ತಿಶಾಲಿ ಹಡಗು ಕೇವಲ 3 ಗಂಟೆಗಿಂತ ಕಡಿಮೆ ಅವಧಿಯಲ್ಲಿ ಹೇಗೆ ಮುಳುಗಿತು? ನ್ಯೂ ಫೌಂಡ್ಲ್ಯಾಂಡ್ ಕರಾವಳಿಯಿಂದ 400 ಮೈಲಿ ದೂರದಲ್ಲಿ ನಡೆದ ಈ ದುರಂತದಲ್ಲಿ 1500 ಜನ ಸಾವನ್ನಪ್ಪಿದರೆ ಕೇವಲ 713 ಜನರು ಮಾತ್ರ ಬದುಕುಳಿದರು. 400 miles off the coast of Newfoundland, the great ship went down after striking an iceberg. Never a trace was found. The mighty ship went down in less than 3 hours. More than 1,500 people died. Only 713 survived. It took researchers decades to find the doomed ocean liner. Scientists have even seen the iceberg damage that doomed the Titanic. It's so huge that in the gloom, cameras can only ever show us tantalizing snapshots of the decaying ship, never the whole thing. Just could not believe that this magnificent ship, which was the most magnificent ship in its day, could actually sink. ಇಂದಿನ ಈ ವಿಡಿಯೋದಲ್ಲಿ ನಾವು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಮತ್ತು ಟೈಟಾನಿಕ್ನ ಕೊನೆಯ ಕ್ಷಣಗಳ ರಹಸ್ಯವನ್ನು ತಿಳಿಯೋಣ. ಹಾಗೇನೆ ಆಲ್ರೆಡಿ ಟೈಟಾನಿಕ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಅದನ್ನು ನೋಡ್ಬೋದು ಅಂತ ಹೇಳ್ತಾ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಮಾಡೋಕ್ಕೆ ನನಗೊಂದು ಮೋಟಿವೇಶನ್ ಬರುತ್ತೆ. ಸೊ ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ನಾನು ಭರತ್. ಟೈಟಾನಿಕ್ ಮುಳುಗದ ಮೇಲೆ ಅದರ ಸೌಂದರ್ಯಕ್ಕಿಂತ ಅದರ ವಿನಾಶವೇ ಹೆಚ್ಚು ಫೇಮಸ್ ಆಯಿತು. ಹಡಗು ಮುಳಿದ ತಕ್ಷಣ ಅದನ್ನು ಸಮುದ್ರದಿಂದ ಹೊರತೆಗೆಯಬೇಕು ಅನ್ನೋ ಚರ್ಚೆಗಳು ಶುರುವಾದವು. ಅಷ್ಟೇ ಅಲ್ಲ, ಎಕ್ಸ್ಪ್ಲೋರರ್ಸ್ಗಳಿಗೆ ಒಂದು ನಂಬಿಕೆ ಕೂಡ ಇತ್ತು, ಟೈಟಾನಿಕ್ ಎಲ್ಲಿದೆ ಅಂತ ನಮಗೆ ಗೊತ್ತು ಅನ್ನೋದು. ಇದಕ್ಕೆ ಕಾರಣ ಟೈಟಾನಿಕ್ ಮುಳುಗುವ ಮೊದಲು ಕಳಿಸಿದ ಡಿಸ್ಟ್ರೆಸ್ ಸಿಗ್ನಲ್. ಈ ಸಿಗ್ನಲ್ ಆಧರಿಸಿ ಕಾರ್ಪೆಥಿಯಾ ಅನ್ನೋ ಹಡಗು ಬಂದು 700ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿತ್ತು. ಲೈಫ್ ಬೋಟ್ಗಳು ಸಿಕ್ಕಿರೋ ಜಾಗದಲ್ಲೇ ಟೈಟಾನಿಕ್ ಕೂಡ ಇರುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಇಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಇತ್ತು. ಟೈಟಾನಿಕ್ ಆ ಸಿಗ್ನಲ್ ಕಳಿಸಿದ್ದು ಮುಳುಗುವ 2 ಗಂಟೆಗಳ ಮೊದಲು. ಆ 2 ಗಂಟೆಗಳಲ್ಲಿ ಅಷ್ಟು ದೊಡ್ಡ ಹಡಗು ನೀರಿನ ಪ್ರವಾಹಕ್ಕೆ ಸಿಲುಕಿ ಯಾವ ಮೂಲೆಗೆ ಹೋಗಿರುತ್ತೆ ಅನ್ನೋ ಸಣ್ಣ ಐಡಿಯಾ ಕೂಡ ಯಾರಿಗೂ ಇರಲಿಲ್ಲ. ಹಡಗನ್ನ ಹುಡುಕೋದು ಅಷ್ಟು ಸುಲಭವೂ ಆಗಿರಲಿಲ್ಲ. ಯಾಕೆಂದ್ರೆ ಉತ್ತರ ಅಟ್ಲಾಂಟಿಕ್ ಸಾಗರದ ಹವಾಮಾನ ಎಷ್ಟು ಕೆಟ್ಟದಾಗಿರುತ್ತೆ ಅಂದ್ರೆ ಅಲ್ಲಿ ದೊಡ್ಡ ಸರ್ಚ್ ಆಪರೇಷನ್ ಮಾಡೋದು ಅಸಾಧ್ಯವೇ ಆಗಿತ್ತು. ಆ ಕಾಲದಲ್ಲಿ ಸಮುದ್ರದ 1000 ಅಡಿ ಆಳಕ್ಕೆ ಹೋಗಿ ಹುಡುಕುವಂತಹ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಆಗಲಿ ಅಥವಾ ರೋಬೋಟ್ಗಳು ಇರಲಿಲ್ಲ. ಟೈಟಾನಿಕ್ ನಲ್ಲಿ ಎಷ್ಟೋ ಜನ ಕೋಟ್ಯಾಧಿಪತಿಗಳು ಪ್ರಾಣ ಕಳೆದುಕೊಂಡಿದ್ದರೋ ಅವರ ಕುಟುಂಬಗಳು ಹೇಗಾದರೂ ಮಾಡಿ ಹಡಗನ್ನ ಮೇಲೆತ್ತಲೇಬೇಕು ಅನ್ನೋ ಹಠವೂ ಇತ್ತು. ಇವರೆಲ್ಲ ಸೇರಿ ಒಂದು ದೊಡ್ಡ ಕಂಪನಿಗೆ ಕಾಂಟ್ರಾಕ್ಟ್ ಕೂಡ ಕೊಟ್ಟರು. ಆದರೆ ನೀರಿನ ಅತಿಯಾದ ಒತ್ತಡವನ್ನು, ವಾಟರ್ ಪ್ರೆಷರ್ ತಡೆದುಕೊಳ್ಳಲು ಸಾಧ್ಯವಾಗದೆ ಡೈವರ್ಗಳು ವಾಪಸ್ ಬರಬೇಕಾಯಿತು. ಟೆಕ್ನಿಕಲ್ ಲಿಮಿಟೇಷನ್ಸ್ ಈ ಪ್ರಾಜೆಕ್ಟ್ ಅರ್ಧಕ್ಕೆ ನಿಂತು ಹೋಯಿತು. ಟೈಟಾನಿಕ್ ಮುಳುಗಿದ ಮೇಲೆ ಅದನ್ನ ಪತ್ತೆ ಹಚ್ಚೋಕೆ ವಿಜ್ಞಾನಿಗಳು ಎಂತೆಂತಹ ಪ್ಲಾನ್ಗಳನ್ನು ಮಾಡಿದರು ಗೊತ್ತಾ? ಮೊದಲನೇದು ದ ಮ್ಯಾಗ್ನೆಟಿಕ್ ಥಿಯರಿ. 1914ರಲ್ಲಿ ಚಾರ್ಲ್ಸ್ ಸ್ಮಿತ್ ಅನ್ನೋ ಆರ್ಕಿಟೆಕ್ಟ್ ಒಂದು ಐಡಿಯಾ ಕೊಟ್ಟರು. ಸಬ್ಮೆರೈನ್ ಗಳಿಗೆ ದೈತ್ಯ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಳವಡಿಸೋಣ, ಆಗ ಅದು ಟೈಟಾನಿಕ್ ನ ಸ್ಟೀಲ್ ಬಾಡಿಗೆ ಅಂಟಿಕೊಳ್ಳುತ್ತೆ, ಆಗ ಹಡಗು ಎಲ್ಲಿದೆ ಅಂತ ಸುಲಭವಾಗಿ ಗೊತ್ತಾಗುತ್ತೆ ಎಂದಿದ್ದರು. ಆದರೆ ಈ ಪ್ಲಾನ್ಗೆ ಆಗಿನ ಕಾಲದಲ್ಲಿ $1.5 ಮಿಲಿಯನ್ ಖರ್ಚಾಗುತ್ತಿತ್ತು.
ಇಂದಿನ ಲೆಕ್ಕದಲ್ಲಿ ಅಂದಾಜು 375 ಕೋಟಿಗೂ ಹೆಚ್ಚು. ಅಷ್ಟು ದೊಡ್ಡ ಮೊತ್ತ ಮತ್ತು ತಾಂತ್ರಿಕ ತೊಂದರೆಗಳಿಂದಾಗಿ ಈ ಪ್ಲಾನ್ ಕೂಡ ಫೇಲ್ ಆಯಿತು. ಆ ಸಮಯದಲ್ಲಿ ಇಡೀ ಜಗತ್ತು ಮೊದಲನೇ ವರ್ಲ್ಡ್ ವಾರ್ ನಲ್ಲಿ ಇತ್ತು. ಪ್ರತಿಯೊಂದು ದೇಶವು ಆರ್ಥಿಕ ಸಂಕಷ್ಟದಲ್ಲಿದ್ದ ಕಾರಣ ದಶಕಗಳ ಕಾಲ ಟೈಟಾನಿಕ್ ಹುಡುಕೋ ಕಡೆ ಯಾರು ಗಮನ ಕೊಡಲಿಲ್ಲ. ಎಷ್ಟೋ ವರ್ಷಗಳ ಕಾಲ ಟೈಟಾನಿಕ್ ಸಮುದ್ರದ ಆಳದಲ್ಲಿ ಯಾರಿಗೂ ಕಾಣದಂತೆ ಬಚ್ಚಿಟ್ಟಿಕೊಂಡಿತ್ತು. ಎರಡನೇ ಪ್ಲಾನ್, ದಿ ಬ್ಲಾಸ್ಟ್ ಪ್ಲಾನ್. ಟೈಟಾನಿಕ್ ಮುಳುಗಿದ 41 ವರ್ಷಗಳಾದ ಮೇಲೆ, ಅಂದ್ರೆ 1953ರಲ್ಲಿ ರಿಸನ್ ಬೀಟ್ಲಿ ಅನ್ನೋ ಕಂಪನಿ ಒಂದು ಗಂಭೀರ ಪ್ರಯತ್ನ ಮಾಡಿತು. ಇವ್ರು ಏನ್ ಮಾಡಿದ್ರು ಅಂದ್ರೆ ಸಮುದ್ರದ ಆಳದಲ್ಲಿ ಎಕ್ಸ್ಪ್ಲೋಷನ್ಸ್ ಮಾಡಿದ್ರು. ಇದರಿಂದ ಸೃಷ್ಟಿಯಾಗುವ ಎಕೋ ಸೋನಾರ್ ಸಹಾಯದಿಂದ ರೆಕಾರ್ಡ್ ಮಾಡಿ ಹಡಗು ಎಲ್ಲಿದೆ ಅಂತ ಪತ್ತೆ ಮಾಡೋದು ಅವರ ಪ್ಲಾನ್ ಆಗಿತ್ತು. ಆದರೆ 1953 ಮತ್ತು 54ರಲ್ಲಿ ಇವರು ನಡೆಸಿದ 2 ದೊಡ್ಡ ಪ್ರಯತ್ನಗಳು ಕೂಡ ಸಂಪೂರ್ಣವಾಗಿ ವಿಫಲವಾದವು. ಟೈಟಾನಿಕ್ ಮಾತ್ರ ತನ್ನ ರಹಸ್ಯವನ್ನು ಬಿಟ್ಟುಕೊಡಲಿಲ್ಲ. ಟೈಟಾನಿಕ್ ಪತ್ತೆಯಾಗಿದ್ದು ಕೇವಲ ಒಂದು ಆಕಸ್ಮಿಕ ಘಟನೆಯೂ ಅಲ್ಲ, ಅದರ ಹಿಂದೆ ಒಂದು ದೊಡ್ಡ ಸೀಕ್ರೆಟ್ ಡೀಲ್ ಕೂಡ ಇತ್ತು. 1982ರಲ್ಲಿ ರಾಬರ್ಟ್ ಬಲ್ಲಾರ್ಡ್ ಅವರು ಟೈಟಾನಿಕ್ ಹುಡುಕಲು US ನೇವಿ ಸಹಾಯ ಕೇಳಿದರು. ನೇವಿ ಹಣ ಕೊಡಲು ಒಪ್ಕೊಂಡಿತ್ತು, ಆದರೆ ಒಂದು ಕಂಡೀಷನ್ ಕೂಡ ಹಾಕ್ತು. ಸಾಗರದ ಆಳದಲ್ಲಿ ಕಳೆದು ಹೋಗಿದ್ದ ನೇವಿಯ 2 ಪರಮಾಣು ಸಬ್ಮೆರೈನ್ಗಳು, ಅಂದ್ರೆ USS ಥ್ರೆಷರ್ ಮತ್ತು USS ಸ್ಕಾರ್ಪಿಯನ್ ಮೊದಲು ಹುಡುಕೊಡ್ಬೇಕು ಅಂತ. ಈ ಮಿಷನ್ ಮುಗಿಸಿದ್ರೆ ಮಾತ್ರ ಟೈಟಾನಿಕ್ ಹುಡುಕಲು ಪರ್ಮಿಷನ್ ಸಿಗ್ತಿತ್ತು. ರಾಬರ್ಟ್ ಅವರು ಆಗ್ರೋ ಎಂಬ ಅತ್ಯಾಧುನಿಕ ಸಬ್ಮರ್ಸಿಬಲ್ ಸಾಧನವನ್ನು ರೆಡಿ ಮಾಡಿದ್ರು. ಇದು ಸಮುದ್ರದ ತಳದಲ್ಲಿರುವ ಪ್ರತಿಯೊಂದು ಸಣ್ಣ ವಸ್ತುವನ್ನು ಸ್ಕ್ಯಾನ್ ಮಾಡಿ ಸ್ಕ್ರೀನ್ ಮೇಲೆ ಸ್ಪಷ್ಟವಾಗಿ ತೋರಿಸುತ್ತಿತ್ತು. 1984ರಲ್ಲಿ ನೇವಿಯ ಕೆಲಸ ಮುಗಿಸಿದ ರಾಬರ್ಟ್ ಅವರಿಗೆ ಕೊನೆಗೂ 1985ರಲ್ಲಿ ಟೈಟಾನಿಕ್ ಹುಡುಕಲು ಸ್ವಲ್ಪ ಸಮಯವೂ ಸಿಕ್ಕಿತು. ಸೆಪ್ಟೆಂಬರ್ 1, 1985 ರಾತ್ರಿ ಸುಮಾರು 1 ಗಂಟೆ. ಎಲ್ಲರೂ ಸ್ಕ್ರೀನ್ ಕಡೆ ನೋಡುತ್ತಿದ್ದರು. ಇದ್ದಕ್ಕಿದ್ದಂತೆ ಆರ್ಗೋ ಒಂದು ಮ್ಯಾನ್ ಮೇಡ್ ವಸ್ತುವನ್ನು ತೋರಿಸಿತ್ತು. ಇದು ಟೈಟಾನಿಕ್ನ ದೈತ್ಯ ಬಾಯ್ಲರ್ ಆಗಿತ್ತು. ಅದನ್ನು ಕಂಡ ತಕ್ಷಣ ತಂಡಕ್ಕೆ ಅರ್ಥವಾಯಿತು, ನಾವು ಟೈಟಾನಿಕ್ ತಲುಪಿದ್ದೇವೆ ಎಂದು. ನಂತರ ಇಡೀ ಹಡಗಿನ ಅವಶೇಷಗಳು ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡವು. ಮುಳುಗಿ 73 ವರ್ಷಗಳ ನಂತರ ಕೊನೆಗೂ ಟೈಟಾನಿಕ್ ಜಗತ್ತಿನ ಕಣ್ಣಿಗೆ ಬಿದ್ದಿತು. ಸಮುದ್ರದ ಆಳದಲ್ಲಿ ಪತ್ತೆಯಾದ ಟೈಟಾನಿಕ್ 2 ಭಾಗಗಳಾಗಿ ಒಡೆದು ಬಿದ್ದಿತ್ತು. ಇದು ನ್ಯೂ ಫೌಂಡ್ಲ್ಯಾಂಡ್ನಿಂದ ಸುಮಾರು 700 ಕಿಲೋಮೀಟರ್ ದೂರದಲ್ಲಿ 12,400 ಅಡಿ ಕೆಳಗೆ ಅಡಗಿದೆ. ಆದರೆ ಇಷ್ಟು ದೊಡ್ಡ ಹಡಗು ಅಷ್ಟು ಬೇಗ ಮುಳುಗಿದ್ದದ್ದು ಯಾಕೆ? ವಿಜ್ಞಾನಿಗಳು ಸಂಶೋಧನೆ ನಡೆಸಿದಾಗ ಶಾಕಿಂಗ್ ಸತ್ಯವೊಂದು ಹೊರಬಂತು. ಹಡಗು ತಯಾರಿಸಿದ ಕಂಪನಿ ಹಣ ಉಳಿಸೋಕೆ ಹೋಗಿ ಕೆಲವು ಎಡವಟ್ಟುಗಳನ್ನು ಕೂಡ ಮಾಡಿತ್ತು. ಹಡಗನ್ನು ಜೋಡಿಸಲು ಬಳಸಿದ ರಿವೆಟ್ಸ್ ಮತ್ತು ಸ್ಟೀಲ್ ತುಂಬಾ ಕಳಪೆ ಗುಣಮಟ್ಟದ್ದಾಗಿತ್ತು. ಐಸ್ಬರ್ಗ್ಗೆ ಡಿಕ್ಕಿ ಹೊಡೆದ ತಕ್ಷಣ ಆ ದುರ್ಬಲ ರಿವೆಟ್ಗಳು ಕಿತ್ತು ಹೋದವು. ಇದರಿಂದಾಗಿ ಹಡಗಿನ ಒಳಗೆ ನೀರು ತುಂಬಿಕೊಳ್ಳೋಕೆ ದಾರಿ ಸುಲಭವಾಯಿತು. ಒಂದು ವೇಳೆ ಅವರು ಹೈ ಕ್ವಾಲಿಟಿ ಸ್ಟೀಲ್ ಬಳಸಿದ್ದರೆ ಬಹುಶಃ ಟೈಟಾನಿಕ್ ಮುಳುಗಲು ಇಷ್ಟು ಕಡಿಮೆ ಸಮಯ ತಗೊಳ್ಳುತ್ತಿರಲಿಲ್ಲವೇನೋ ಎಂಬುದು ಅವರ ಅಂದಾಜು. ಇಂದು ಟೈಟಾನಿಕ್ ಕೇವಲ ಒಂದು ಹಡಗಿನ ಅವಶೇಷವಲ್ಲ, ಅದೊಂದು ನೋವಿನ ಕತೆ. ಆದರೆ ಬೇಸರದ ವಿಷಯವೇನೆಂದರೆ ಈ ಇತಿಹಾಸ ಇನ್ನು ಬಹಳ ದಿನ ಉಳಿಯಲ್ಲ. ಸಾಗರದ ಅತಿಯಾದ ಉಪ್ಪು ಮತ್ತು ಕಬ್ಬಿಣವನ್ನೇ ತಿನ್ನುವ ವಿಶೇಷ ಬ್ಯಾಕ್ಟೀರಿಯಾಗಳಿಂದಾಗಿ ಟೈಟಾನಿಕ್ ದಿನದಿಂದ ದಿನಕ್ಕೆ ಕರಗುತ್ತಿದೆ. ಎಕ್ಸ್ಪರ್ಟ್ಸ್ ಪ್ರಕಾರ 2030ರ ವೇಳೆಗೆ ಟೈಟಾನಿಕ್ ಸಂಪೂರ್ಣವಾಗಿ ನಾಶವಾಗಿ ಸಮುದ್ರದ ಮಣ್ಣಿನಲ್ಲಿ ಸೇರಿ ಹೋಗಬಹುದು. ಅಂದರೆ ನಮಗೆ ನೋಡಲು ಕೇವಲ ಅದರ ಫೋಟೋಗಳು ಮಾತ್ರ ಉಳಿಯುತ್ತವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.